ರಾಮನೂರಿನ ರಾಮಮಂದಿರ ಉದ್ಘಾಟನೆಗೆ ಈಗ ದಿನಗಣನೆ ಆರಂಭ ಆಗಿದೆ. ದೇಶದೆಲ್ಲೆಡೆ ರಾಮನ ಜಪ ಕೂಡ ಜೋರಾಗಿದೆ. ಹಾಗೆಯೇ ರಾಜಧಾನಿಯ ಮಾಲ್ಗಳಲ್ಲಿ ಕೂಡ ರಾಮನ ಸ್ಮರಣೆ ಆರಂಭ ಆಗಿದೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ರಾಜಧಾನಿಯಲ್ಲಿ ಜೋರಾದ ರಾಮನ ಸ್ಮರಣೆ, ರಂಗೋಲಿಯಲ್ಲಿ ಅರಳಿದ ರಾಮ ಮಂದಿರ. ಇದೇ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಈ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಹಿಂದೂಗಳು ತಮ್ಮದೇ ಆದ ರೀತಿಯಲ್ಲಿ ರಾಮನ ಭಕ್ತಿ ಪ್ರದರ್ಶಿಸ್ತಾ ಇದ್ದಾರೆ. ಅದೇ ತರ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನ ಹಿಂದೆ ರಾಮನೆ ಅಗಸದಲ್ಲಿ ಪ್ರತ್ಯಕ್ಷವಾದ ದೃಶ್ಯವನ್ನ ರಂಗೋಲಿಯಿಂದ ಸೆರೆ ಹಿಡಿಯಲಾಗಿದೆ. ಇದು ನೋಡುಗರನ್ನ ಸೆಳೀತಾ ಇದೆ. ಈ ರಂಗೋಲಿ 25 ಅಡಿ ಉದ್ದ, 25 ಅಡಿ ಅಗಲದಲ್ಲಿ ರಚನೆಯಾಗಿದೆ. ಇನ್ನು ಚಿತ್ರದ ವಿಶೇಷ ಏನಂದ್ರೆ, ರಾಮ ಮಂದಿರವನ್ನ ನಿರ್ಮಿಸಿದ ನಂತರ ರಾಮ ಮಂದಿರ ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ದ ಕೂಲಿ ಕಾರ್ಮಿಕರಿಗೆ ರಾಮ ದರ್ಶನ ನೀಡಿದ ಅನ್ನುವ ಕಾನ್ಸೆಪ್ಟ್ ನಲ್ಲಿ 3D ಎಫೆಕ್ಟ್ ನಲ್ಲಿ ಈ ಚಿತ್ರವನ್ನ ಬಿಡಿಸಲಾಗಿದೆ. ದೇವರಿಗೆ ಅವನು ದುಡ್ಡಿದ್ದವನು ದುಡ್ಡಿಲ್ದವನು, ಇವನು ಭಾರಿ ದೊಡ್ಡವನು, ಕೀರ್ತಿ ಹಂಗೆಲ್ಲ ಏನಿಲ್ಲ. ಶಬರಿ ಭಕ್ತಿಯಿಂದ ಹಣ್ಣನ್ನು ಕಚ್ಚಿ ಕೊಟ್ಲು ಕೂಡ ಎಂಜಿಲು ಆಗಿದೆ ಅಯ್ಯೋ ಅಂತ ಏನ್ ನೋಡಿಲ್ಲ. ಅವಳಿರಲು ಭಕ್ತಿ ನಿಷ್ಕಲ್ಮಶವಾದ ಭಕ್ತಿಯನ್ನ ನೋಡಿ ರಾಮದೇವರ ಸ್ವೀಕಾರ ಮಾಡಿದ್ರು. ಹಾಗೆ ಈ ಕಟ್ಟಡ ಕಟ್ಟಿದವರು ಅವರು ಇವರೆಲ್ಲ ತುಂಬಾ ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಇನ್ನೇನು ಪೂಜೆ ಮಾಡಿದ್ರೆ ನಾವು ಹೊರಡೋಣ ಅನ್ನೋ ಸಂದರ್ಭದಲ್ಲಿ ಇನ್ನೊಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಎಲ್ಲ ಒಟ್ಟು ಸೇರಿ ಹೋದಾಗ ಅವಾಗ ಅವ್ರು ಹಿಂಗೆ ಎತ್ತಿ ಆ ರಾಮ ಮಂದಿರವನ್ನು ನೋಡಿದಾಗ ಆಕಾಶದಲ್ಲೇ ರಾಮ ಅವರಿಗೆ ಪ್ರಕಟಗೊಂಡು ಅವರಿಗೆ ಆಶೀರ್ವಾದ ಮಾಡೋ ರೂಪದಲ್ಲಿ ರೂಪಕ ರೀತಿಯಾದಂತಹ ಬರೆದಂತಹ ಚಿತ್ರ. ಇನ್ನು ಈ ರಂಗೋಲಿ ಹೈಪರ್ ರಿಯಾಲಿಸ್ಟಿಕ್ ರಂಗೋಲಿ ಆಗಿತ್ತು. ಹೈ ಎಂಡ್ 3D ಎಫೆಕ್ಟ್ ನಲ್ಲಿದೆ. ಈ ರಂಗೋಲಿಗೆ 45 ರಿಂದ 50 ಬಣ್ಣಗಳ ಶೇಡ್ ಅನ್ನ ಬಳಸಲಾಗಿದೆ. ಸಾಂಪ್ರದಾಯಿಕ ಕಲೆಯಾದ ರಂಗೋಲಿಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಚಿತ್ರವನ್ನ ಬರೆಯಲಾಗಿದೆ. ಹಿಂದೂಗಳಿಗೆ ಹೆಮ್ಮೆಯಾದ ರಾಮ ಮಂದಿರವನ್ನ ಅಯೋಧ್ಯೆಗೆ ಹೋಗಿ ನೋಡಿ ಬರೋಕೆ ಆಗಲ್ಲ. ಈ ಮೂಲಕ ಆದ್ರೂ ರಾಮನನ್ನ ಕಣ್ತುಂಬಿಕೊಳ್ತೇವೆ ಅಂತ ಸಿಲಿಕಾನ್ ಸಿಟಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ಹಿಂದೂಗಳಿಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿಗಂತೂ ಹೋಗ್ಲಿಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇದೀವಲ್ಲ, ಅದ್ ನಮ್ಮ ಅದೃಷ್ಟ ಅನ್ಕೋತೀವಿ. ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ, ನೋಡೋಕೆ ಅಟ್ರಾಕ್ಷನ್ ಆಗಿದೆ. ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಅಯೋಧ್ಯೆಗೆ ಹೋಗೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ರಂಗೋಲಿ ನೋಡಿ ಖುಷಿಯಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸಂತೋಷ ಆಯ್ತು. ಅದು ನೋಡೋಣ ಅಂತಾನೆ ಬಂದೆ. ನಾವಂತೂ ಅಯೋಧ್ಯೆ ಅಂತೂ ಹೋಗಕ್ಕಾಗಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ಇಲ್ಲೇ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಜಿಟಿ ಮಾಲ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಲ್ರಿಗೂ ಕಳಿಸ್ತಾ ಇದ್ದೀನಿ. ಈಗ ವಾಟ್ಸಪ್ ಫೋಟೋ ತಗೊಂಡು ಎಲ್ರಿಗೂ ಕಳಿಸ್ತಾ ಇದ್ದೀನಿ. ಎಲ್ಲರೂ ಬಂದು ಇದನ್ನ ನೋಡಿ ಕಣ್ ತುಂಬಿಕೊಳ್ಳಿ ಅಂತ ಒಂದು ಆಸೆ ಆಗ್ತಾ ಇದೆ. ಒಟ್ನಲ್ಲಿ ರಾಮ 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 ಈ ಜಪ ಬೆಂಗಳೂರಿನೆಲ್ಲೆಡೆ ಮುಳುಗ್ತಾ ಇದೆ. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.